ನಾನೀಗ ಹೇಳ್ತಿರುವಂಥ ಸಂಗತಿ ಚಿನ್ನದ ನಾಡಿನ ಹುಡುಗಿಯ ಸಂಗತಿ. ಬೇರೆಲ್ಲರನ್ನು ಹಿಂದಿಕ್ಕಿ IAS ಅಲ್ಲಿ ನಂಬರ್ 1 ಪಾಸ್ ಆಗಿ ಬಂದಂಥ ಒಬ್ಬ ಅದ್ಭುತವಾದಂಥ ಪ್ರತಿಭಾನ್ವಿತೆ. ಜೊತೆಗೇನು ಅಂತಂದರೆ ಈಗ ತುಂಬ ಸ್ಪಷ್ಟವಾಗಿ ಛಾಪ್ ಮೂಡಿಸ್ತಾ ಇದ್ದಾರೆ. ಮುಂದೆ ಒಂದು ದೊಡ್ಡ ಭರವಸೆ ಅವರ ಸಮಾಜಕ್ಕೆ. ಯಾರಾಕೆ ಬನ್ನಿ ನೋಡೋಣ. ನಂದಿನಿ ಅವ್ರನ್ನ ನಾವು ವೇದಿಕೆ ಮೇಲೆ ಕರಿತಾ ಇದ್ದೀವಿ. ಅವ್ರನ್ನ ಸನ್ಮಾನ ಮಾಡಲಿಕ್ಕೆ ಮಾನ್ಯ ಸಚಿವರು ಮುನಿಯಪ್ಪನವರು ವೇದಿಕೆ ಮೇಲೆ ಬರಬೇಕು. ಕೋಲಾರದ ಹುಡುಗಿಗೆ ಕೋಲಾರದ ನಾಯಕರಿಂದ ಸನ್ಮಾನ. ಗಿಫ್ಟ್ ಹ್ಯಾಂಪರ್ ಸುದರ್ಶನ್ ಸಿಲ್ಕ್ಸ್, ಮಿಲ್ಲೆಕ್ಸ್ ಹೆಲ್ತ್ ಮಿಕ್ಸ್ ಹಾಗೆ ಶ್ರೀ ಸಾಯಿ ಡೋಲ್ ಪ್ಯಾಲೇಸ್. ಎಸ್ ಮೇಡಮ್, ಸನ್ಮಾನದ ಬಗ್ಗೆ ಏನಂತೀರಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮಕ್ಕೆ ಒಂದು ಅಗಾಧವಾದ ಶಕ್ತಿ ಇದೆ, ಅದ್ರ ಜೊತೆಗೆ ಗುರುತರವಾದ ಜವಾಬ್ದಾರಿ ಇದೆ. ಅದು ಎರಡೂ ಕೂಡ ಇವತ್ತು ಭಾಳಷ್ಟು ಚೆನ್ನಾಗಿ ತಾವು ತೂಗಿಸಿದ್ದೀರಾ ಅಂತ ಮೊದಲನೇದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಯ್ಕೆ ಸಮಿತಿ ಎಷ್ಟು ಕಷ್ಟಪಟ್ಟು ಅನರ್ಘ್ಯ ರತ್ನಗಳ ಒಂದೊಂದನ್ನು ತಾವು ಹುಡುಕಿದ್ದೀರಾ. ಒಬ್ಬೊಬ್ಬರ ಕಥೆನೂ ಕೇಳ್ತಾ ಇದ್ರೆ, ಒಬ್ಬೊಬ್ಬರ ಒಂದು ಸಾಧನೆಯನ್ನು ನೋಡ್ತಾ ಇದ್ರೆ ತುಂಬಾ ಪ್ರೇರಣೆ ಮತ್ತು ಶಕ್ತಿ ಇವತ್ತು ಮತ್ತೆ ನನಗೇನೆ ತುಂಬಿಸಿ ಕಳಿಸಿದ್ರೆ ಹೋಗಿ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಿ ಇನ್ನೂ ಮಾಡಬೇಕು ಅನ್ನೋ ಅಂಥ ಒಂದು ಭರವಸೆಯನ್ನು ವಾಪಸ್ ಕೊಟ್ಟು ಕಳಿಸ್ತಾ ಇದ್ದೀರಾ. ನನ್ನ ಒಂದು ಈ ಸಾಧನೆಗೆ ಮುಖ್ಯವಾಗಿ ಸಮಾಜನೇ ಪ್ರೇರಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಕೋಲಾರಿಂದ ರಾಮಯ್ಯ ಕಾಲೇಜಲ್ಲಿ ಡಿಗ್ರಿ ಮಾಡೋವಾಗ ಇವಾಗ ನಾವೇನು KSRTC ರೆಡ್ ಬಸ್ ಅಂತ ನೋಡ್ತಾ ಇದ್ದೀವಿ, ಅದರಲ್ಲಿ 4 ಬಸ್ ಚೇಂಜ್ ಮಾಡಿಕೊಂಡು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸುಮಾರು ಸ್ತರದಿಂದ ಬಂದಿರುವಂಥ ವ್ಯಕ್ತಿಗಳನ್ನು ದಿನಾ ಪರಿಚಯ ಮಾಡಿಕೊಂಡು ಅವರ ಒಂದು ಕಷ್ಟ ಸುಖ, ಅವರ ಸಾಧನೆ ಎಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಅವಕಾಶ ಆ ಸಮಯದಲ್ಲಿ ನನಗೆ ಭಾಳಷ್ಟು ಚೆನ್ನಾಗಿ ಬಂತು. ಸೊ ಆ ಪ್ರೇರಣೆನೇ ಪ್ರತಿದಿನ ಶಕ್ತಿಯಾಗಿ ನಮಗೆ ಹೊರಹೊಮ್ಮುತ್ತೆ. ಎಷ್ಟೇ ವ್ಯವಸ್ಥೆ ಎಲ್ಲಿ ಕೂಡ ನಾವು ನಮ್ಮ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಹೇಗೆ ನಾವು ಸಮಾಜಕ್ಕೆ ಆಸ್ತಿಯಾಗಿ ಮಾಡಬೇಕು ಮತ್ತು ಕೆಲಸವನ್ನು ಮಾಡಬೇಕು ಅನ್ನೋವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಒಂದು ಮುಖ್ಯವಾದ ಅಂಶ ಹೇಳಬೇಕು ಅಂತಂದರೆ, ಹೆಣ್ಮಕ್ಳನ್ನು ದಯವಿಟ್ಟು ತುಂಬ ಚೆನ್ನಾಗಿ ಓದಿಸಿ. ಯಾಕಂದರೆ ಮೊದಲೆಲ್ಲ ಏನೋ ನಾವು ಬಚ್ಚಿಟ್ಕೊಂಡು ಕಳ್ತನವಾಗಿ ಓದೋವಂಥ ಕಾಲ ಇತ್ತು. 50 ನಮಗೆ ಇಂಡಿಪೆಂಡೆನ್ಸ್ ಬರೋಕ್ಕೂ ಮುಂಚೆ, ಅದಕ್ಕೆ ಮುಂಚೆ. ಆದರೆ ಇವಾಗ ಆಗಿಲ್ಲ, ತುಂಬಾ ಸಿನಾರಿಯೋ ಬದಲಾಗಿದೆ. ಹೆಣ್ಮಕ್ಳನ್ನ ಓದಿಸೋದೆಲ್ಲ ಬರುತ್ತೆ. ಆದರೆ ನಾವು ಪ್ರತಿ ಸಲ ಪೇಪರಲ್ಲಿ ಏನು ನೋಡ್ತೀವಿ, ಮಹಿಳೆಯರದೇ ಮೇಲುಗೈ ಅಂತ ನೋಡ್ತೀವಿ, ಹೆಣ್ಮಕ್ಳದ್ದೇ ಮೇಲುಗೈ ಅಂತ ನೋಡ್ತೀವಿ. ಎಷ್ಟೊಂದು ಜನ ರ್ಯಾಂಕ್ ಎಲ್ಲ ಫಸ್ಟ್ ಎಲ್ಲ ತೊಗೋತಾರೆ. ಅದಾದಮೇಲೆ ಎಲ್ಲೋದ್ರು ಈ ಮಕ್ಕಳು, ಈ ಹೆಣ್ಮಕ್ಳೆಲ್ಲ ಏನಾಯಿತು, ಡಿಗ್ರಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಅವರ ಒಂದು ವ್ಯಕ್ತಿತ್ವ ಮತ್ತು ನಿಲುವು ಮುಂದೆ ಏನಾಯಿತು ಸಮಾಜಕ್ಕೆ ಎಲ್ಲಾದರೂ ಆ ಒಂದು ಎಲ್ಲೋ ಕಳೆದೋಗ್ತಾ ಇದ್ದೀವೇನೋ ಹೆಣ್ಮಕ್ಳು. ಕೇವಲ ನಾವು ಒಂದು ತೋರಿಕೆಗೆ ಮಾತ್ರ ನಮಗೆ ಆ ಹಣೆಪಟ್ಟಿ ಬರುತ್ತೇನೋ, ಅದಕ್ಕೆ ನಾವು ಉಳ್ಕೊಂಡೆ ನಿಜವಾಗ್ಲೂ ಅವರು ಸಮಾಜಕ್ಕೆ ಆಸ್ತಿ ಆಗಬೇಕು ಅನ್ನೋದಾದರೆ ಎಲ್ಲ ಪುರುಷರ ಪಾತ್ರ ಭಾಳಷ್ಟು ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಭಾಳ ಅದ್ಭುತವಾಗಿ ಮಾತಾಡಿದ್ರಿ. ಎಸ್ ಮುನಿಯಪ್ಪ ಸರ್, ಏನಂತೀರಿ? ಚಿನ್ನದ ನಾಡಿನಲ್ಲಿ ಚಿನ್ನದಂಥ ಮಗಳು ಚಿನ್ನದ ಕಿರೀಟವನ್ನು ಕೋಲಾರ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ. ಅದಕ್ಕೆ ಕೇವಲ IAS ಅಲ್ಲಿ ಮೊದಲನೇ ಸ್ಥಾನ ಅಲ್ಲ, ತನಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ CEO ಆಗಿ ಮಾಡಿರುವಂಥದ್ದು. ವಿಶ್ವ ಅವರನ್ನು ಗುರುತಿಸಿ ಒಂದು ವಿಶೇಷವಾದ ಗೌರವವನ್ನು, ಸ್ಥಾನಮಾನವನ್ನು ಕೊಟ್ಟಿರೋದು ನೋಡಿದಾಗ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸವನ್ನು ಮಾಡಿ ದೇಶದಲ್ಲಿ IAS ಅಧಿಕಾರಿಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರಂದರೆ, ರಾಜಕೀಯ ವ್ಯಕ್ತಿಗಳು ನಾವು ಒಂದು ಸಲಹೆ ಮಾಡ್ತೀವಿ ಕೆಲಸ ಮಾಡಬೇಕಂತ, ವಾಸ್ತವವಾಗಿ ಆ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇವರ ಮನೋಸ್ಥೈರ್ಯ, ಆತ್ಮಸಾಕ್ಷಿ ಮತ್ತು ಕಮಿಟ್ಮೆಂಟು ಇವೆಲ್ಲವನ್ನು ಕೂಡ ನಂದಿನಿ ಮೇಡಮಲ್ಲಿ ನಾನು ಕಂಡೆ. ಅವರಿಗೆ ಒಳ್ಳೆಯ ಧನ್ಯವಾದಗಳನ್ನು ತಿಳಿಸ್ತಾ, ವಿಶೇಷವಾಗಿ ನಿಮಗೆ ಈ ಕನ್ನಡತಿ ಅಂತ ಒಂದು ಹೆಸರನ್ನಿಟ್ಟು ಈ ಪ್ರತಿಭೆ ಹೆಣ್ಣುಮಕ್ಕಳಲ್ಲಿ ಇದೆ ಅನ್ನೋದನ್ನು ರುಜುವಾತು ಮಾಡಿ ವಿಶೇಷವಾಗಿ TV9 ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮೇಡಮ್, ಥ್ಯಾಂಕ್ ಯು ಸೊ ಮಚ್.